ಏನ್ಲೇ ಅದು ಅದೇನೋ ಮಾತಾಡ್ಬೇಕು ಅಂದ್ಬಿಟ್ಟು ರೂಮ್ ಕರ್ಕೊಂಡ್ಬಂದು ಕುಣ್ಸ್ಕೊಂಡು ಸುಮ್ಮನೆ ಕೂತಿದೆಯಲ್ಲ. ಅದೇನು ಹೇಳು ಅಜ್ಜಿ. ಹೆಂಗೆ ಹೇಳ್ಬೇಕು ಏನೋ ಗೊತ್ತಾಯ್ತಿರ ನನಗೆ. ಹೆಂಗೆ ಹೇಳಿಯೇ ಬಾಯಗಣಿ ಹೇಳು. ಏನು 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 ಹೇಳು. ಏನು ಹೊಸ್ದಾಗಿ ಉತ್ಪತ್ತಿ ಮಾಡ್ಕೊಂಡಿದ್ದಂಗಿದೆಯೇ? ಏನೂ ಇಲ್ಲ ಕಣಜ್ಜಿ. ಹೇಳಿದ್ರೆ ನೀವೇನು ಅನ್ಕೋತಿರೋ ಏನೋ ಅಂತ ಮಾತ್ರ ಬರತ್ತ. ಸರಿಯಾಗಿ ಉಗಿಸ್ಕೊಬಿಡ್ತಿದ್ದಿ ಭಾಳ ದಿವಸ ಆಗದೆ. ಇಲ್ಲ ಆಸೆ ಆಗ್ಬಿಟ್ಟಿರ್ಬೇಕಿಲ್ಲ ಉಗಿಸ್ಕೊಳಕ್ಕೆ ಹತ್ಕೊಂಡು ಆಡ್ತಾ ಇದ್ದಿ. ಹೇಳ್ಬೇಕಾ ಅದೇನು ಬಾಯಿ ಬಿಟ್ಟು ಬೋಗಳು ಇಲ್ವಾ? ಬಾಯಿ ಮುಚ್ಕೊಂಡು ಅದೇನು ಹೋಗಿ ಭಾಗ ನೋಡೋಕೆ ಹೋಗಿ ಭಾಗಗಳು ಮಾಡೋಕ್ಕಾಕಿಲ್ಲ ನಿಮಗೆ. ಬಂದ್ಬಿಟ್ಟಾಳೆ ಇಲ್ಲಿ ಏನೋ ಕುಣಿಸ್ಕೊಂಡು ಹೇಳ್ದಾನೆ ಬಿಟ್ಟು ಹೆಂಗಾಡ್ತಾ ನೋಡಲಿ. ಬಾಯಿ ಬಿಟ್ಟು ಹೇಳಿದ್ರೆ ಹೇಳು. ಇಲ್ವಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು ಕಲಿ ನೀನು. ಸುಮ್ಮನೆ ನನಗೂ ಚಿರ್ಸ್ಬಿಡ ನನಗೆ. ಅಜ್ಜಿ ಹೇಳ್ತೀನಿ ರಜ್ಜಿ. ಹೆಂಗೆ ಹೇಳ್ಬೇಕು ಏನು ಅಂತಲೇ ಗೊತ್ತಾಯ್ತಿಲ್ಲ ಕಣಜ್ಜಿ ನನಗೆ. ಹೇಳ್ದ ಸಿಕ್ಕಿಲ್ಲ ಹೋಗು ಭಾಗ ಮಸೆಗೆ ಹೋಗಿ ಇಳಿಸ್ಬಿಟ್ಟು ಬರ್ಬೋದಿಯಾ? ಹೇಳಿದ್ರೆ ಹೇಳ್ಬೇಕು. ಅಷ್ಟೊತ್ತಿಂದ ಬಾಜಿ ಬಾಜಿ ಏನೋ ಹೇಳ್ಬೇಕು ಅಂದ್ಕೊಂಡು ಹಿಂಸೆ ಮಾಡ್ಕೊಂಡು ಕರ್ಕ ಬಂದ್ಬಿಟ್ಟು ಹೆಂಗೆ ಆಡ್ತಾ ಕುಂತಾಳು ನೋಡು. ಆಯಿತು ಹೇಳ್ತೀನಿ ಅಜ್ಜಿ. ಅಜ್ಜಿ ಮತ್ತೆ ನವ್ಯಾರ ಮನೆಗೆ ಆ ಮೀನಾಕ್ಷಿ ಕರ್ಕ ಬಂದು ಇಸ್ಕೊಂಡವ್ರೆ. ಏನು ಬೊಗಳ್ತಾ ಇದೆಯಾ ನೀನು? ಅವಳೆ ಕರ್ಕ ಬಂದು ಇಸ್ಕೊಂಡವಳು. ಅಲ್ಲಿ ಎಷ್ಟು ದಿವಸದಿಂದ ಈ ಕಳ್ಳಾಟ ನಡೆಸ್ತಿದಾರ ಗೊತ್ತಿಲ್ಲ. ಒಟ್ಟಿಗೆ ನವ್ಯ ಕರ್ಕ ಬಂದು ಇಸ್ಕೊಂಡವಳೆ. ನಿನಗೆ ಹೆಂಗೆ ಗೊತ್ತು? ಹೋಗಿದ್ನಲ್ಲ ನಾನು ಅವತ್ತು. ಹೋಗ್ಬಿಟ್ಟು ನೋಡ್ಕೊಬರೋದ ಅಂದ್ಕೊಂಡು ಹೋದೆ. ಹೊಸ ವರ್ಷಕ್ಕೆ ಕರೆದಿದ್ದೋ ಬರ್ನಿಲ್ವಲ್ಲ, ದೀಪಾವಳಿಗೂ ಬರ್ನಿಲ್ಲ ಅಂದ್ಕೊಂಡು ನೋಡ್ಕೊಬರೋದ ಅಂದ್ಕೊಂಡು ಭೀಮಾ ಕರ್ಕೊಂಡು ಹೋದೆ. ಆಗ ನೋಡಿದ್ರೆ ಅಲ್ಲೇ ಇಸ್ಕೊಂಡಿದ್ಲು. ನನಗೆ ಗೊತ್ತಾಯ್ತದೆ ಅಂದ್ಬಿಟ್ಟು ಒಂದು ರೂಮೊಳಗೆ ಕೂಡ ಹಾಕಿದ್ಲು. ಆಮೇಲೆ ಹಂಗೋ ನಾನು ಪತ್ತೆ ಮಾಡ್ಕೊಂಡೆ. ನೋಡ್ಲೇನತ್ತ ಹೇಳ್ತೇನೆ ಕೇಳ್ಕೊ. ಇದೇನಾರು ಸುಳ್ಳಾಗ್ಬಿಟ್ರು ಮಾತ್ರವಾ ನಾನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಗೋವಿಂದನಿಗೆ ವಿಷಯ ಗೊತ್ತಿಲ್ವಾ? ಗೊತ್ತು. ನಾನು ಬಂದಮೇಲೆ ಹೇಳ್ಬಿಟ್ಟು ಹೋಗಿ ನೋಡ್ಕೊಬಂದ್ಬಿಟ್ಟು ಇವ್ರುವೇ ಸುಮ್ಮನೆ ಆಗವ್ರೆ. ಅಜ್ಜಿ ಬರ್ತದೆ ಅಜ್ಜಿ ಕುಟೆ ಏನು ಹೇಳ್ಬೇಡ ಹಂಗೆ ಹಿಂಗೆ ಅಂದ್ಬಿಟ್ಟು ನನ್ನ ಬಾಯಿ ಮುಚ್ಚಿಸಿದ್ರು ಕಣಜ್ಜಿ. ಅದಕ್ಕೆ ನಾನು ನಿಮ್ಮ ಕುಟೆ ಇಷ್ಟು ದಿನ ಬಾಯಿ ಬಿಡ್ನಿಲ್ಲ. ನೀವು ಬಂದು 2 ದಿವಸ ಆಯ್ತಾನೆ. ನಾನು ಅವತ್ತೇ ಹೇಳೋದು ಅನ್ಕೊಂಡೆ. ಇವರು ಅಜ್ಜಿಗೆ ಹೇಳ್ಬೇಡ ಈಗ ಬಂದದೆ ಹಂಗೆ ಹಿಂಗೆ ಅಂತ ತಲೆ ತಿನ್ಬೇಡ ನೀನು ಅಂದ್ಬಿಟ್ಟು ಹೇಳ್ಬಿಟ್ರು. ಅದಕ್ಕೆ ನಾನು ಸುಮ್ಮನಾಗಿರೋದು. ಅಲ್ಲ ಈ ನನ್ನ ಮಗನ ಗೊತ್ತಿದ್ರು ಸುಮ್ಮನಾಗವನೆ ಅಂದ್ರೆ ಏನು ಅರ್ಥ? ಅದೇ ಕಣಜ್ಜಿ ನನಗೂ ಗೊತ್ತಾಯ್ತಿಲ್ಲ. ಎಲ್ಲ ಸೇರ್ಕೊಂಡೆ ಕರ್ಕೊಬಂದು ಇರ್ಸ್ಕೊಂಡಿದ್ದಾರೇನೋ. ಅಜ್ಜಿ ನೀವು ಅವತ್ತೇ ಹೇಳಿದ್ರಿ ನಿನ್ಗೆ ಯಾವುದೇ ಥರದಲ್ಲೂ ಮೋಸ ಆಯ್ಕಿಲ್ಲ. ನಿನ್ನ ನಾನು ಮದುವೆ ಮಾಡ್ಕೊತಿರೋದು ಅವಳಂತೂ ಯಾವ ಕಾಲಕ್ಕೂ ನಿಮ್ಮ ಲೈಫಲ್ಲಿ ಬರೋಕ್ಕಿಲ್ಲ ಅಂತ ಹೇಳಿದ್ರಿ ತಾನೆ. ಈಗ ನೋಡಿ ಹಂಗಾಯ್ತು ಅಂದ್ಬಿಟ್ಟು ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ನೋಡ್ಲೇಗತ್ತ ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ನೀನು. ಹೇಳ್ತೇನೆ ಕೇಳ್ಕೊ. ಈ ವಿಷಯ ಏನಾದ್ರು ಸುಳ್ಳುಗಿಳು ಅಂತ ಗೊತ್ತಾಗ್ಬಿಟ್ರು ಮಾತ್ರವಾ ನಾನು ಸುಮ್ಮನೆ ಕೆರಕಿಲ್ಲ. ನನ್ನೇನಾರು ನೀನು ಸುಳ್ಳು ಹೇಳಿ ಇವಳನ್ನ ಅತ್ತಾಗಿತ್ತಾಗಿ ಇದು ಮಾಡ್ಬೋದು ಅಂತ ಮಾತ್ರ ಕನ್ಸಲು ಅನ್ಕೊಬೇಡ. ಸರಿಯಾದ ಕೆಲಸಗಳಾಗೋಯ್ತವೆ. ದೇವ್ರ ಕಣಜ್ಜಿ ನೀವೇ ತಾನೇ ಹೇಳಿದ್ದು ಅವಳು ಯಾವುದೇ ಕಾರಣಕ್ಕೂ ಇನ್ನೂ ಬರೋಕ್ಕಿಲ್ಲ ನೀನು ಮದುವೆ ಆಗು ಅಂತ. ನಾನು ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಂಡ್ರಲ್ಲ. ಈಗ ನೋಡಿ ಹಂಗಾಯ್ತು ಅಂದ್ಬಿಟ್ಟು ನನಗೆ ಎಲ್ಲ ಸೇರ್ಕೊಂಡು ಮೋಸ ಮಾಡಿಬಿಟ್ರು. ಸಾಯಂಗಿಲ್ಲ ಬದುಕಂಗಿಲ್ಲ ನಂಗಾಗದೆ. ನೀನು ಅಪ್ಪನ ಮನೆ ಇದ್ದದ ಹೋಗೋಕ್ಕೆ ನಾನು ನೀನೇ ಕೋದಿ ಅಲ್ಲಿ ಓಪರ್ ಮುಂಡೆ 2 ಮಕ್ಳು ಬಿಟ್ಟು ಹೋದ್ಲಲ್ಲ. ನಮ್ಮ ಆನ ಮರೋದೇನ ಕಳೆದ್ಬಿಟ್ಟು ಅವತ್ತಿಗೆ ನಮ್ಮ ಪಾಲಕ್ ಸತ್ತೋದ್ಲು. ತಿರ್ಗಾ ಅಂತ ನಂಟು ನಡವಳಿಕೆ ಮಾಡ್ತಾ ಕೂತಿದ್ದಾರು ನೋಡು. ನಾನು ಯಾರನ್ನು ಹೋಗಿ ನೋಡಿ ಮಾತಾಡೋದು ನಾನು. ನೀನು ಹೇಳ್ಬಿಟ್ಟೆ ಅಂದ್ಬಿಟ್ಟು ನಾನು ದುಡ್ಕಕ್ಕೆ ಹೋಗಿಲ್ಲ ನಾನು. ನೀನೇನು ನೋಡಿದ್ಯೋ ಏನು ಮಟ್ಟಿದ್ಯೋ ನನಗೇನು ಗೊತ್ತು. ದೇವ್ರನೇ ಕರಜ್ಜಿ ನಾನು ಯಾಕೆ ಸುಳ್ಳೇಳನೆ. ಬೇಕಾದ್ರೆ ಬಿಮಲ್ನೇ ಕೇಳಿ ಅವನಿಗೂ ಗೊತ್ತು. ಏನಿಲ್ಲ ಬಿಮಲು ಏನಿದು ಕತೆ? ನಿಜವ ಇವಳು ಹೇಳ್ತಾರದು? ಆ ಮೀನಾಕ್ಷಿ ನವ್ಯನ ಮನೆ ಇದ್ದಾಳೆ. ಅಜ್ಜಿ ನಾವ್ಯಾಕೆ ಸುಳ್ಳೇಳವ. ಅಮ್ಮನ ಅವತ್ತು ಅಕ್ಕೋರು ನೋಡ್ಕೊಬರಕ್ಕೆ ಅಂತ ಹೋಗಿದ್ದು ನವ್ಯಕ್ಕೆ ನೋಡೋಕ್ಕೆ ಅಂದ್ಬಿಟ್ಟು. ಆಗ ಅಲ್ಲೇ ಇದ್ಲು. ಅಮ್ಮನವೇ ಬೋಯ್ತು ಹಿಂಗೆ ಇರ್ಸ್ಕೊಂಡಿದ್ರಲ್ಲ ಅಂದಿಕ್ಕೆ ಅಮ್ಮನಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ಲು ನವ್ಯಾಕ ಹಂಗೆ ಹಿಂಗೆ ಅಂತವ. ಆಗಿಂದೆಲ್ಲ ನಮ್ಮ ಅಮ್ಮ ಕಷ್ಟಪಟ್ಟು ಸಾಕೇ ಇಲ್ವಾ? ಯಾವ ಥರ ಮಾತಾಡಿದ್ರು ಗೊತ್ತಾ? ಅಲ್ಲ ಮುಂಡೆಯ ಬರ್ಲ ತಕೊಂಡು ಹಾಡ್ದು ಓಡಿಸ್ತೀನಿ ತಾಡು. ಕತ್ತೆ ಮುಂಡೆ ಯಾಕೆ ಬೈದಳು? ಇವತ್ತು ಬರೋ ಮುಂಡೆ ಅವತ್ತಿಗೆ ನಿಂತಿತ್ತಿಲ್ಲ ಒಪ್ಪರ್ ಮುಂಡೆಗೆ ಗುರ್ಸಟ್ಟಿಗೆ. ಅಲ್ಲ ಕಲೆ ಈ ವಿಷಯ ಬಂದ ತಕ್ಷಣ ಹೇಳ್ಬೇಕಂತ ನೀನು. ಇವ್ನು ಹೆಂಗಿದ್ದಾನೆ ಗೋವಿಂದ ಸುಮ್ಮನಾಗ್ಬಿಟ್ಟ ಇವನು. ಆ ಥರ ಸುಮ್ಮನೆ ಯಾರು ಗೊತ್ತಜ್ಜಿ? ನನಗೆ ಮೋಸ ಮಾಡ್ಬೇಕು ಅಂತ ಕಾಯ್ಕೊಂಡು ಕೂತಿದ್ರೇನೋ ಆಯ್ತಲ್ಲ ಇನ್ನೇನು. ಒಳ್ಳೆನತ್ತ ನಾನು ಅವತ್ತು ಅದೇ ಮಾತು ಇವತ್ತು ಅದೇ ಮಾತು. ಅವಳು ಯಾವಾಗ 2 ಮಕ್ಳು ಬಿಟ್ಟು ಹೋದ್ಲು ಅವತ್ತಿಗೆ ಸತ್ಕುಟ. ಸರಿಯಾ? ನೀನು ಮದುವೆ ಮಾಡ್ಕೋಬೇಕಾರೆ ಏನಂದಿದ್ದೆ? ನೀನೇ ಮೊದಲನೇ ಎತ್ತಿ ಥರದಲ್ಲೇ ಇರೋದು. ಇನ್ನು ಯಾವುದೇ ಕಾರಣಕ್ಕೂ ಅವಳಂತೂ ನಮ್ಮನೆ ಪ್ರವೇಶ ಮಾಡೋಕ್ಕಾಗಿಲ್ಲ ಅಂತ ಅಂದಿದ್ದೆ ಆಯಿತಾ? ಅದೇನು ಎಂತು ಅಂತ ವಿಚಾರಿಸ್ತೀನಿ. ನೀನು ಬಾಯಿ ಮುಚ್ಕೊಂಡು ಸುಮ್ಮನಿರು ನೀನು. ನಾನಿಲ್ವಾ? ಯಾಕೆ ಬಂದ್ಬಿಟ್ಟಳು? ಯಾಕಿದ್ದಳು? ಹೆಂಗಿದ್ದಳು? ಹೊಡೆದೋಡಿಸ್ತೀನಿ ಕತ್ತೆಲ್ಲ ಹೊಡಿ ಅವಳನ್ನ. ಅಜ್ಜಿ ನಿಮ್ದು ಅಮ್ಮಯ್ಯ ಅಂತೀನಿ. ನನಗೆ ಭಾಳ ಮೋಸ ಆಗದೆ. 2ನೇ ಸಂಬಂಧಕ್ಕೆ ಆಗಬೇಡ ಅಂತ ನಮ್ಮವ್ವ ಬಡ್ಕೊತು. ನಾನು ಕೇಳಲಿಲ್ಲ. ನಿಮ್ಗಳು ಮಾತಿಗೆಲ್ಲ ಬರುವುದೇ ಕೊಟ್ಟು ಅಯ್ಯೋ ತಬ್ಲು ಮಕ್ಕಳಲ್ವ ಸಾಕದ ಮಕ್ಕಳನ್ನಾಗಲ್ವ ಅನ್ಕೊಂಡು ನಾನು ಸಾಕಿದ್ಕೆ ಇವತ್ತು ಏನು ಪ್ರಯೋಜನ ಆಯಿತು? ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಕಣಜ್ಜಿ. ನಂಗೆ ನಿಜವಾಗ್ಲೂ ಭಾಳ ಬೇಜಾರಾಯಿತು. ಏನು ಮಾಡಿದ್ರು ಏನು ಪ್ರಯೋಜನ? ಅಯ್ಯೋ ಏನು ಮಾಡಬಾರ್ದು ಮಾಡಿಬಿಟ್ಟಿದ್ದೀನಿ ನೀನು. ಮುಚ್ಚು ಬಾಯ. ಏನೇನೆಲ್ಲ ಇದು ಮಾಡಿರೋಂಗೆ ಆಡ್ಬೇಡ ನೀನು. ಅದೇನು ವಿಚಾರಿಸ್ತೀನಿ. ಬಾಯಿ ಮುಚ್ಕೊಂಡು ಸುಮ್ಮನಿರು. ನೀನೇನಾರು ಸುಳ್ಳುಗಿళ్ళు ಹೇಳ್ತಾ ಇದ್ದೀಯ ಅನ್ಕೊಂಡು ಗೊತ್ತಾಗಬೇಕು. ಆಮೇಲೆ ಇರೋದು ನಿನಗೆ. ಈಗೆಲ್ಲ ಇಷ್ಟಕ್ಕೆ ಮುಗ್ದೋಗ್ನಿಲ್ಲ. ಮುಂದೆ ತೋರಿಸ್ತೀನಿ ನಾನು ಏನು ಅಂತವ. ನಡ್ಲ ಬಿಮ್ಮಲು ಓಟ್ ಬರೋದು ನಡ್ಲ. ಸರಿ ಅಜ್ಜಿ ಬಾಜಿ ಬಾ ಹೋಗದ. ಅಜ್ಜಿ ಹೆಂಗಾರು ಮಾಡಿ ಅವ್ಳನ್ನ ಅಲ್ಲಿಂದ ಓಡಿಸ್ಬೇಕು ಕಣಜ್ಜಿ. ಅವ್ರು ಏನಾರು ಹೇಳ್ತಾರೆ ಅವಕ್ಕೆಲ್ಲವ ನೀವು ಮರಳಾಗಂಗಿಲ್ಲ. ಎಂತೆ ಮರಳಾಗನೆ? ಅಲ್ಲ ನೋವ್ಯಾನ ಏನು ಬುದ್ಧಿ ಬೇಡವಾ? ತಿಳುವಳಿಕೆ ಬೇಡವಾ? ನಮ್ಮ ಅಮ್ಮ ಈಗ ಕೆಲಸ ಮಾಡ್ಬಿಟ್ಟು ಹೋದ್ಲವಳ ಅಮ್ಮ ಅಂತ ಮಕ್ಕ ನೋಡ್ಬೇಕಾ? ಲೋಪರ್ ಮುಂಡೆ ಅಂದ್ಬಿಟ್ಟು ಹೋಗ್ದು ಓಡಿಸ್ತಾರೆ ಬಿಟ್ಟು ಮನೆ ಮಕ್ಳು ಬಂದವಳನ್ನ ಮನೇಲಿ ಇಸ್ಕೊಂಡು ಕೂತಿದ್ದಾರೆ. ಮನೇಲಿ ಇಸ್ಕೊಂಡು ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಬಿಟ್ಟಿದ್ದಾಳೇನೋ. ಇಳಿಸ್ತೀನಿ ಸುಮ್ಕಿರ್ ಮರ್ಬೋದಿಯಾ? ಈ ನನ್ನ ಮಗ ಹೆಂಗಿದಾನು? ಇವ್ನು ಹೆಂಗಿದಾನು ಗೋವಿಂದ? ಸುಮ್ಮನೆ ಅವರೇನೋ ಆರಾಮಾಗ ಅವರೇ ಕಣಜ್ಜಿ. ಅವ್ರಿಗೇನು ಇಬ್ಬರಲ್ಲಿ ಇರ್ತಿರೋದು ಇನ್ನೂ ಸರಿ ಇದೇತಾನೆ. ನಿಜವಾಗ್ಲೂ ಬದುಕನೆ ಬೇಡ್ದು ಅನಿಸ್ತದೆ ನನಗೆ ಒಂದ್ಸತಿ. ಸಕ್ಕತ್ ಬೇಜಾರಾಯ್ತದೆ ಕಣಜ್ಜಿ. ಸತ್ತೋಗ್ಬಿಟ್ರೆ ಎಲ್ಲ ತಿರೋದದ. ಮುಚ್ಚು ಬಾಯ. ಸುಮ್ಮನಿರ್ಲೆ ಹೋಯ್ತೀನಿ ಅಂತ ಅಲ್ವಾ? ನೋಡ್ಲೇ ಹೇಳ್ತಾನೆ
ಅವಳೇನಾರು ಅಲ್ಲಿ ಬಂದಿರೋದು ದಿಟ್ಟ ಆದರೆ ಆ ಕಥೆನೇ ಬೇರೆ. ಅಂಥದ್ರಲ್ಲಿ ನೀನೇನಾರು ಸುಳ್ಳು ಗೀಳು ಬೋಗಳ್ತಾ ಇದೀಯ ಅಂದ್ರೆ ಮಾತ್ರವ ನಿನ್ನ ಸುಮ್ಮನೆ ಬಿಟ್ಕೊಡ್ತೀನಿ ಅಂತ ಅನ್ಕೋಬೇಡ. ನಿನ್ನೆ ನಾನು ಸಂಪೂರ್ಣವಾಗಿ ನಂಬ್ತೀನಿ ಅಂತ ಅನ್ಕೋಬೇಡ. ನೀನು ಹುಟ್ಟು ತಟ್ಟಕ್ಲಿ ಹುಟ್ಟು ಇವಳು ಅಂತ ಗೊತ್ತು ತೊಟ್ಗಲ್ಗಾರ್ತಿ ಅಂತ, ಆಯಿತಾ? ನೀನು ನಾನು ಕೂಡ ಸುಳ್ಳು ಗೀಳು ಹೇಳ್ಬಿಟ್ಟು ನೀನಂತೂ ತಪ್ಪಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲ, ತಿಳ್ಕೊಬಿಡು, ಆಯಿತಾ? ಒಳ್ಳೆ ರೀತಿ ನೀತಿಲಿ ಹೆಂಗೋ ಬಾಯಿ ಮುಚ್ಕೊಂಡು ಒಳ್ಳೆ ರೀತಿಲಿ ನಿಜ ಹೇಳು ಸರಿ. ನೀನು ಕಂಡಿಲ್ದವ್ದೆ ನಾನು ಹೇಳ್ಬಿಟ್ಟು ಸಿಕ್ಕಾಕೊಬಿಟ್ರು ಮಾತ್ರವ ಗೊತ್ತು ತಾನೇ. ಭಾಳ ದಿವಸ ಆಗೋಗದೆ ಗಾಚಾರ ಬಿಡ್ಸ್ಕೊಂಡು. ಅಜ್ಜಿ ನಿಜಗೂ ನನ್ನ ಮೇಲೆ ಹಣೆಗೂ ನನ್ನ ಮಗನ ಮೇಲೆ ಹಣೆಗೂ ಅಜಯ್ ನನ್ನ ಮೇಲೆ ನಂಬಿಕೆ ಅಲ್ಲ ನಿನಗೆ? ನಿನ್ನ ಮೇಲೆ ನಂಬಿಕೆ ಇರೋದಕ್ಕೆ ಕಣಪ್ಪ ಹೇಳ್ತಿರೋದು. ನಾನುವೇ ಹೋಯ್ತೀನಿ ನಡ್ಲ ಓಟ್ ಬರೋದ, ನಡಿ ಹೋಗೋಟ್ ಬರೋದ. ನೀನು ಅಲ್ಲಿ ಇರಬೇಡ, ಬಿಟ್ಬಿಟ್ಟು ಬಂದ್ಬಿಡು ನೀನು, ಆಯಿತಾ? ಹಾಂ ಆಯಿತು. ನಾನು ಇರಕ್ಕಿಲ್ಲ, ನನಗೂ ಕೆಲಸ ಅದೇ, ಅಪ್ಪ ಬೈತದೆ ತಿರ್ಗ್ಯಾಕೆ ಹೋಗಿದ್ದೆ ಅಂದ್ಬಿಟ್ಟು. ಅಲ್ಲ ಕಣಜ್ಜಿ, ಅಪ್ಪನಿಗೆ ಗೊತ್ತಾಗ್ಬಿಟ್ಟು ಸುಮ್ಮನಿರೋದು ನೋಡಿ ಹೆಂಗದೆ ಅಂತ. ಏನೋ ಅವ್ರು ಕಂಡ್ರೆ ಆಗ್ದೋದಂಗೆ ಆಡ್ಕೊಂಡು ಹಿಂಗೆ ಬುದ್ಧಿ ಕಲಿಯೋದು. ಅದೇನು ನೋಡಕತ್ತದ ನಟ್ಲ, ಅದೇನು ನೋಡಕತ್ತದ ನಡಿ. ನನಗೆಲ್ಲ ಸೇರ್ಕೊಂಡು ಮೋಸ ಮಾಡಿಬಿಟ್ರು. ನಾನು ಅವತ್ತೇ ಹೇಳಿದೆ ಯಾವುದೇ ಕಾರಣಕ್ಕೂ ಇನ್ನು ಬರೋಕ್ಕಿಲ್ಲ ಅಲ್ವ ಅಜ್ಜಿ ಅಂತ ಕೇಳಿದ್ಕೆ ನೀವು ಏನಂದ್ರೆ ಅಜ್ಜಿ ಈಗೇನಂತೆ ನಾನು ತಿಗಾ ಮುಚ್ಕೊ ಕೂತ್ಕಲ್ಲ, ಅದಕ್ಕೆ ಕಟ್ತಿದ್ದೀನಿ ನೀನು ಅಲ್ಲ ಕಲ್ಲತ್ತ. ಈಗ ಹೋಯ್ತೀನಿ ಅಂತ ಹೇಳ್ತಲ್ಲ, ನಾನು ಹೋಯ್ತೀನಿ ಅದೇನು ವಿಚಾರಿಸ್ತೀನಿ. ಆ ಮುಂಡೆ ಅಲ್ಲಿದ್ದರೆ ತಲೆ ಮುಂದೆ ಹಿಡ್ಕೊಂಡು ಬೀದಿಗೆ ಹಸಿತೀನಿ. ನನಗೆ ಗೊತ್ತು ಅದು ಏನು ಮಾಡಬೇಕು ಅಂತವ. ನಿನ್ನ ಕೈಲಿ ಹೇಳ್ಸ್ಕೋಬೇಕಾ ನಾನು? ನಿನ್ನ ಕೈಲಿ ಹೇಳ್ಸ್ಕೊ ಬುದ್ಧಿ ಕಲಿಬೇಕಲೇ. ಅದು ಏನು ಮಾಡಬೇಕು ಮುಟ್ಟಬೇಕು ಅಂತ ನನಗೂ ಗೊತ್ತಕ. ಸುಮ್ಮನಿರಲ್ಲ, ಇದಕ್ಕೆ ಹೆಂಗೆ ನಡೀತೀನಿ ನೀನು? ಆಯಿತು, ಅದೇನು ಮಾಡ್ಬೇಕು ಮಾಡಿ ಅಜ್ಜಿ. ಆಯಿತು, ಒಟ್ಟು ನಂಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾನಂತೂ ಬದುಕಕ್ಕಿಲ್ಲ. ಅಯ್ಯೋಯ್ಯೋ ಸತ್ತೋಗ್ಬಿಟ್ಟಿಗೆ ಸತ್ತದಿಲ್ಲೇ. ಅದನ್ನ ಸತ್ತೋಗ್ಬಿಟ್ರೆ ನಿನ್ನ ಕೂಟು ಓಡ್ಬತ್ತಿದ್ರೆ ಬಿದ್ದು ನಾವು ಸಾಯ್ತೀವಿ ಅಂತ ಬಾಯ್ತಿ ಮುಚ್ಕೊಂಡು ಕೂತ್ಕೋ. ಹೋಯ್ತಾ ಇಲ್ವಾ? ಏನಾದ್ರು ಮಾತಾಡಿಯ ನೀನು? ನೀನೇ ಸರಿಯ ಮಾತ್ಕೊಳ್ತಿರೋಳು. ಅದೇನು ಹೋಯ್ತು, ಸುಮ್ಮ ಕೂತ್ಕೋ. ಹಲೋ ನಡಿ. ಹ್ಞೂ ಸರಿ ಅಜ್ಜಿ, ಆಯಿತು ಬರ್ತೀನಿ ನಡಿ. ಲವ್ ಹೆಂಗೆ ಬಿಮಲು? ಓ ಏನು ಆ್ಯಕ್ಟ್ ಮಾಡಿಯಮ್ಮ, ಸೂಪರ್ ಕಣಮ್ಮ, ಸೂಪರಾಗಿ ಆ್ಯಕ್ಟ್ ಮಾಡ್ತೀಯ. ಈ ತಗ್ಲಾಕೊಂಡು ಸುಮ್ಕಿರು. ಆ ಮೀನಾಕ್ಸಿ ತೆಗ್ದು ಮನೆ ಹಚ್ಕೆ ಸಿಗ್ತದ ಅಜ್ಜಿ. ಆ ಖುಷಿಯ ನೋಡೋಕ್ಕೆ ಹೆಂಗೆ ಎರಡು ಕಣ್ಣು ಸಾಲಕ್ಕಿಲ್ಲ ಮಗ. ವಿಡಿಯೋ ಮಾಡ್ಕೊಬಲ್ಲ? ಸರಿ ಆಯಿತು, ತಲೆಗೆಡ್ಸ್ಕೊಬೇಡ. ಏನು ಅಜ್ಜಿ ಒಸಿ ರಾವಟ ತೋರದ ಯಪ್ಪ. ಅಜ್ಜಿ ಕಲರ್ ತಪ್ಪಿಸ್ಕೊಳಕ್ಕೆ ಹಾಕಿಲ್ಲ ಬಿಡು ಆ ಮೀನಾಕ್ಸಿ. ಸಾಯ್ಬೇಕು ಮುಂದೆ, ಸಾಯ್ಬೇಕು. ಆಗ ನಂಗೆ ಸಮಾಧಾನ. ಲೋಪರ್ ಮುಂಡೆ ಯಾವ ಥರವ ನೋಡು, ಯಾವ ಥರ ಬಂದು ಸೇರ್ಕೊಂಡಾಳೆ ಮಳ್ಳಿ ಹಂಗೆ. ಇವಳು ನವ್ಯ ಬಾಯಿ ಬಂದಂಗೆ ಮಾತಾಡ್ತಾಳೆ ನೋಡು. ನನಗೆ ಎಷ್ಟು ದಕ್ಸತ್ತಿದ್ರೆ ಅಷ್ಟೆಲ್ಲ ಮಾತಾಡೋಳು. ಅವಳನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲಕಲ್ಲ. ನೋಡ್ಕೋ, ಸಮಯ ಸಿಕ್ಕಲಿ ಅವಳಿಗೂ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೂ ಚೆಂದ ಗೊತ್ತು. ಕಲಿಸ್ತೀನಿ, ನೋಡ್ತಾ ಇರು. ಆಯಿತು ಸುಮ್ಮನಿರಮ್ಮ. ಈಗ ಸದ್ಯಕ್ಕೆ ಇದನ್ನ ಎಂಜಾಯ್ ಮಾಡಕ್ಕೆ ಬಿಡಮ್ಮ. ಅಜ್ಜಿ ಅದು ಎಷ್ಟು ಚೆನ್ನಾಗಿ ಅಲ್ದು ಉಪ್ಪು ಹಾಕೋದು, ಅದನ್ನ ಈ ಕಣ್ಣಲ್ಲಿ ಹೆಂಗೆ ನೋಡೋಣ ಅಂತ ಎಷ್ಟು ಖುಷಿ ಆಗುತ್ತೆ ಗೊತ್ತು ನನಗೆ. ಮೊದಲು ಅದನ್ನ ಎಂಜಾಯ್ ಮಾಡ್ಬೇಕು ನಾನು. ವೀಡಿಯೋ ಮಾಡ್ಕೊಬ, ವೀಡಿಯೋ ಬಾ. ಹೋಗಿದ್ದಲ್ಲವೇ. ಅಯ್ಯೋ ಬಾರ ಬಿಮಲು, ನೀನು ಬರೋಕಿರಕದ್ ಬಿಡು, ಬರೋಕಿಲ್ವಾ? ಒಲ ಅಜ್ಜಿ ಕರೀತದೆ, ಹೋಗು. ಸರಿ ಅಮ್ಮ, ಬರ್ತೀನಿ ಮತ್ತೆ. ಸರಿ ಆಯಿತು. ವಿಡಿಯೋ ಮಾಡಿಬಿಟ್ಟು ನನ್ನ ಫೋನ್ ಕಳಿಸ್ಬಿಡು. ಎಲ್ದಿ ಮನೆ ದಾಚಿ ಪಿಸಾಕದ ಆದಷ್ಟು ಬೇರೆ ಈ ಕಣ್ಣಲ್ಲಿ ನೋಡಬೇಕು ನಾನು. ಸರಿ ಆಯಿತು, ಎಂಜಾಯ್ ಮಾಡ್ಬೇಕು ಬಿಡು, ಕಳಿಸ್ತೀನಂತೆ. ಜರದ್ರ ಮುಂದೆ ಮೀನಾಕ್ಸಿ ಬಂದು ಸೇರ್ಕೊಂಡಿದ್ದೆ. ಬತ್ತಾವಳು ಇರು ನಿಂಗಮ್ಮ. ಗಾಳಿ ಬಿಡಿಸ್ತಾಳೆ ನಿನಗೆ. ಗಾಳಿ ಬಿಡಿಸ್ಬಿಟ್ಟು ಮನೆ ದಾಚ್ಕೊ ಅದು ಓಡಿಸ್ತಾಳೆ. ನೋಡ್ತಾ ಇರುವೆ ಇರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.